ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆನೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ಒಂದು ರ್ಯಾಂಡಮ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ಪಾಪುದು ಫೈನಲ್ ಲುಕ್ ಹೇರ್ ಕಟ್ ಹೇಗೆ ಬಂತು ಅಂತ ತೋರ್ಸೋಕ್ಕಾಗಿಲ್ಲ. ಸೊ ಈ ವಿಡಿಯೋದಲ್ಲಿ ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಮಾರ್ನಿಂಗ್ಗೆ ಟಿಫನ್ ಟೊಮೊಟೊ ಬಾತ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದೊಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಆ ರೆಸಿಪಿ ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ತೀನಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದವ್ರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಇದು ಫೈನಲ್ ಲುಕ್ಕು. ಬೇರೆ ಬೇರೆ ಥರ ಒಂದು 3 ಥರ ಮಾಡ್ಕೊಬೋದು. ಈಗ ಈ ಹೇರ್ ಕಟ್ ಮಾಡಿಸಿರೋದ್ರಿಂದ ನಾನು ಈ ಥರ ನನ್ನಮ್ಮ ಸೂಪರ್ ಸ್ಟಾರಲ್ಲಿ ಬೃದಿನಿ ಮಾಡಿಸಿದ್ಲಲ್ಲ, ಸೊ ಅದನ್ನು ನೋಡಿಬಿಟ್ಟು ಚೆನ್ನಾಗಿರುತ್ತೆ ಅಂತ ಮಾಡಿಸ್ದೆ. ಬನ್ನಿ ಇವಾಗ ಟೊಮೊಟೊ ಬಾತ್ಗೆ ಬೇಕಾಗಿರೋಂತಹ ರೆಸಿಪಿನೆಲ್ಲ ಏನೇನು ಬೇಕು ಅಂತ ಹೇಳ್ತೀನಿ. ಇಲ್ಲಿ ಮೊದಲನೇದಾಗಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಮಸಾಲೆ ಇಂಗ್ರೀಡಿಯೆಂಟ್ಸು ಎಲ್ಲನೂ ಎಣ್ಣೆ ಕಾಯೋಕ್ಕೆಲ್ಲ ಇಟ್ಟಿದ್ದೀನಿ. ಫಸ್ಟ್ ಒನ್ ನನಗೆ ಬೇಕಾಗಿರೋವಂಥದ್ದು ಅರಿಶಿನ ಪುಡಿ, ನೆಕ್ಸ್ಟು ಗರಂ ಮಸಾಲ, ನಿಮ್ಗೆ ಎಷ್ಟೆಷ್ಟು ಬೇಕೋ ಕ್ವಾಂಟಿಟಿಲಿ ಅಷ್ಟೆಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಸಾಸಿವೆ, ನೆಕ್ಸ್ಟು ಜೀರಿಗೆ, ಮತ್ತು ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡಿಲ್ಲ, ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಇಷ್ಟನ್ನ ತೊಗೊಂಡಿದ್ದೀನಿ. ಮತ್ತು ನಾನು ಓವರ್ ನೈಟ್ ಎಲ್ಲ ಸೋಕ್ ಮಾಡಿರೋಂಥ ಸ್ವಲ್ಪ ಅದರಲ್ಲಿ ಕಡಲೆಕಾಳಿತ್ತು ಮತ್ತು ಬಟಾಣಿ ನೆನೆಸಿದ್ದೀನಿ, ಅಷ್ಟೆಲ್ಲ ಹಾಕಲ್ಲ. ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಮತ್ತು ಎಲೆನ ಒಂದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಇದನ್ನು ಚಕ್ಕೆನ ಚೆಚ್ಚಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಆ್ಯಡ್ ಮಾಡಾದ್ಮೇಲೆ ಚಿಟಾಪಟ ಅಂದ ತಕ್ಷಣ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ನೀವು. ಅದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಶುಂಠಿನ ನಾನು ಆ್ಯಡ್ ಮಾಡ್ತಾಯಿಲ್ಲ, ಬೇಕು ಅಂದರೆ ನೀವು ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ನಾನು ಪಲಾವ್ ಎಲೆ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗನ ಚೆಚ್ಚಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಮತ್ತು ಅರಿಶಿನ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಇದಕ್ಕೆ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷಗಳ ಕಾಲ ಅದು ಒಂದು ಬ್ರೌನ್ ಕಲರ್ ಥರ ಏನು ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಟೊಮೊಟೊನ ಆ್ಯಡ್ ಮಾಡೋಣ. ನಿಮ್ಗೆ ಎಷ್ಟು ಬೇಕೋ ಟೊಮೊಟೊನ, ಹಣ್ಣಾಗಿರೋಂಥ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ದಪ್ಪುದು 3 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಬಟಾಣಿನ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಚಿಕ್ಕ ಲೋಟ ಆಗಷ್ಟು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಬಟಾಣಿ ಸಿಗ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಬಟಾಣಿನ ಆ್ಯಡ್ ಮಾಡಿ. ಇಲ್ಲಿ ನಾನು ಆಗಲೇ ಉಪ್ಪನ್ನ ತೋರಿಸಿರಲಿಲ್ಲ, ಸೊ ಸಾರಿ. ಈಗ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಅರಿಶಿನ ಪುಡಿ ತುಂಬಾ ಒಳ್ಳೆಯದು. ನೆಕ್ಸ್ಟು ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಆ್ಯಡ್ ಮಾಡೋಣ. ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಆದಮೇಲೆ ನಾನಿಲ್ಲಿ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾನು ಇಲ್ಲಿ ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಧನಿಯಾ ಪೌಡರ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಕಮ್ಮಿ ಆಗಿದೆ, ಸೊ ಅದಕ್ಕೆ ನಾನು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ. ಇದು ಮಿಕ್ಸಪ್ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ನೀವು ಏನು ಹೆಚ್ಚಿಟ್ಕೊಂಡಿದ್ದೀರಾ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ನೀರು ಎಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾರೆ. ನಾನು ಇವಾಗೆ ಆ್ಯಡ್ ಮಾಡಿ ಒಂದು 2 ನಿಮಿಷ ಎಣ್ಣೆ ಎಲ್ಲ ಬಿಟ್ಕೊಳ್ಳಿ ಅಂತ ಮುಚ್ಚಿಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನೀವು ನೋಡ್ತಿರ್ಬೋದು, ಈ ಲೋಟದಲ್ಲಿ ನಾನು 2 ಲೋಟ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೀರನ್ನ ಆ್ಯಡ್ ಮಾಡಾದ್ಮೇಲೆ ಒಂದು ಸಲ ಉಪ್ಪನ್ನ ಟೇಸ್ಟ್ ಮಾಡೋರಾಗಿದ್ದರೆ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ. ಹಾಗೆ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಇಲ್ಲಿ ಮಳ್ತಿದೆ, ಸೊ ಅದಕ್ಕೆ ನಾನು ಇಲ್ಲಿ ಏನು ನೆನೆಸಿಟ್ಕೊಂಡಿದ್ದೀನಿ ಒಂದು 5-10 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ಚೆನ್ನಾಗಿ ಉಡಿಯಾಗುತ್ತೆ. ಸೊ ಚೆನ್ನಾಗಿ ಉಡಿಯಾಗಿ ಆಗ್ತಿದೆ. ನೀವು ಒಂದು ಸಲ ಕುಕ್ಕರ್ ಲಿಡ್ನ ಮುಚ್ಚೋಕ್ಕಿಂತ ಮುಂಚೆ ಒಂದು 2 ನಿಮಿಷ ಚೆನ್ನಾಗಿ ಕುದೀತಾ ಇರಲಿ. ನೋಡ್ತಿರ್ಬೋದು ನೀವು, ಅಲ್ಲೇ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಅರ್ಧ ಬೆಂದಿರುತ್ತೆ. ಇಲ್ಲಿ ನಾನು ಕುಕ್ಕರ್ ಮುಚ್ಚಳ ಹಾಕೋಕ್ಕೆ ಚೆನ್ನಾಗಿ ಇಲ್ಲಿ ತೊಳೆದಿಟ್ಕೊಂಡಿರೋಂತಹ ರಬ್ಬರ್ನೆಲ್ಲ ಹಾಕಿ ವಿಷಲ್ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ಡು ಕ್ಲೋಸ್ ಆದಮೇಲೆ 2 ವಿಷಲ್ ಆದಮೇಲೆ ಆಫ್ ಮಾಡ್ತೀನಿ. ಇಲ್ಲಿ ಪಾಪುಗೆಲ್ಲ ಹಾಲೆಲ್ಲ ಕಾಯ್ದಿಟ್ಟಿದ್ದೀನಿ. ಅಡುಗೆ ಮಾಡಿದ ತಕ್ಷಣ ಎಲ್ಲ ಈ ಥರ ಕ್ಲೀನ್ ಎಲ್ಲ ಮಾಡ್ಕೊಂಬಿಟ್ರೆ ಅಲ್ಲಿದಲ್ಲೇ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಗಲೀಜು ಥರ ಕಾಣಿಸ್ತಾ ಇರುತ್ತೆ. ಸೊ ನನಗೆ ಅದಿಷ್ಟ ಆಗೋಲ್ಲ. ಸೊ ಅಡುಗೆ ಮಾಡಿದ ತಕ್ಷಣ ಅಲ್ಲಿದಲ್ಲೇ ಕ್ಲೀನ್ ಮಾಡ್ತಾಯಿದ್ರೆ ಕ್ಲೀನಾಗೂ ಅಡುಗೆ ಮನೆ ಇರುತ್ತೆ ಮತ್ತು ನೀಟ್ನೆಸ್ ಆಗೋ ಕಾಣ್ತಾ ಇರುತ್ತೆ. ಅದೇನೋ ಒಂದು ಅಭ್ಯಾಸ ಆಗಿಬಿಟ್ಟಿದೆ.
ನೋಡ್ತಿರ್ಬೋದು ನೀವು. ಈ ಥರ ಕ್ಲೀನಾಗಿದ್ದರೆ ಒಂಥರ ಏನೊಂಥರ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ ಮೈಂಡ್ಗೂ. ಸೊ ನೆಕ್ಸ್ಟು ಇಲ್ಲಿ ಮೊಸರು ಬಜ್ಜಿ ಮಾಡೋಣ ಅಂತ ಬಂದರೆ ಮೊಸರೇ ಇರಲಿಲ್ಲ. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಟೊಮೊಟೊ ಮತ್ತು ಸೌತೆಕಾಯಿ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಮಾಡೋಣ ಅಂತ ಬಂದೆ. ಸೊ ನೆನ್ನೆ ಮೆಸೇಜ್ ಮಾಡೋದೇ ಮರ್ತೋಗಿದ್ವಿ ಹಾಲು ಹಾಕೋವ್ರಿಗೆ. ಸೊ ಓಕೆ, ಇವಾಗ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ. ಅದು ತಗೊಬನ್ನಿ, ಅದು ಇದ್ರದ್ದು ಎಣ್ಣೆ, ಅದು ಎಣ್ಣೆ ಬಟ್ಲು ದೊಡ್ಡದು, ಅದು ಪ್ಯಾರಾಚೂಟ್ದು. ಇಲ್ಲ ಇನ್ನೂ ಐತೆ ಇದಕ್ಕೆ ಹಾಕಕ್ಕೆ. ಇಷ್ಟೇ ಇಷ್ಟೇ ಅದು ತೋರ್ಸನೆ ಅವ್ರಿಗೆ ಹೆಂಗೆ ಮಾಡ್ತಿದ್ದೀವಿ ಅಂತ ತಗೊಂಡು ತಗೊಂಡು ಅಲ್ಲಿ ಇಟ್ಟಿದ್ದೀನಿ ನೋಡಿ. ಇದು ಪ್ಯಾರಾಚೂಟ್ ಥರ, ಆದರೆ ಪ್ಯಾರಾಚೂಟ್ ಅಲ್ಲ, ಫಸ್ಟ್ ಟೈಮ್ ತೊಗೊಂಡಿದ್ದು ಪ್ಯಾರಾಚೂಟ್. ಇದು ಎಷ್ಟಿದು ಇದೆಷ್ಟು ಎಲ್ಲ ಹೊಟ್ಟೋಗೈತೆ. ಇದೆ ಯಾವುದಿದು, ಇದು ಪ್ಯಾರಾಚೂಟ್ ಅಲೋವೆರಾ, ಇದು ಪ್ಯಾರಾಚೂಟು. ಈ ಥರ ತೊಗೊಂಡು, ಈ ಥರ ಫಸ್ಟ್ ಟೈಮ್ ತೊಗೊಂಡಿದ್ವಾ, ಇದು ಒಂದು 15 ಡೇಸು ಸರಿಯಾಗಿ ಬರ್ತಾರಿಲ್ಲ. ಸೊ ಈ ಥರ ತೊಗೊಂಡು ಇದು ಖಾಲಿ ಆದಾಗ ಹಿಂಗೆ ಹಾಕೋತಾ ಇದೆ ಅಲ್ಲ. ಇದು ಎಷ್ಟು ದಿನ ಬರುತ್ತೆ ಗೊತ್ತಾ? ಇದು ಎಷ್ಟಿದು 370 ರೂಪೀಸು 1 ಲೀಟ್ರು. ಇದು ಆಗಲಿ ಆಗಲಿ, ಇದು 150 ml, ಇದು 1 ಲೀಟ್ರು. ಇದನ್ನು ತೊಗೊಂಡಾಗಲೇ 1.5 ತಿಂಗಳಾಯ್ತಾ? 2 ತಿಂಗಳ ಮೇಲೆ ಆಯ್ತಲ್ಲ. 3 ತಿಂಗಳ, 1.5 ತಿಂಗಳು ಆಗಿರ್ಬೋದು. ಸೊ ಇದು ಖಾಲಿ ಆದಮೇಲೆ ಪಾಪ ಹತ್ರ ಇದ್ರು ಇದನ್ನು ಚೆಲ್ಲಾಕ್ಬಿಡ್ತಾಳೆ ಅಂದ್ಬಿಟ್ಟು ಇದ್ರೊಳಗೆ ಹಾಕೊಂಡು ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಇನ್ನೊಂದಾದ್ಮೇಲೆ ಆಫ್ ಮಾಡಿಬಿಡ್ಬೇಕು. ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಈ ಥರ ನೀವು ಯಾರಾದರೂ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫುಲ್ಲು ನೀರು ಥರ ಆಗ್ಬಿಡ್ಬೇಕು, ಹಂಗೆ ಹಚ್ಕೊತೀವಿ. ಇಲ್ಲ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ. ಪಾಪು ಎದ್ಮೇಲೆ ಪಾಪುಗೊಂಚೂರು ಹಾಕ್ಕೊಳ್ಬೇಕು. ಈ ವಿಕ್ಸ್ ಮಾತ್ರ ಹಚ್ಕೊಬಿಡಿ. ಯಾವಾಗಲೂ ಡೈಲಿ ಹೆಚ್ಚಿ ನನ್ನ ಮುಖದಲ್ಲಿ ಪಿಂಪಲ್ಸ್ ಇರಲಿಲ್ಲ ನೋಡಿ. ಇಲ್ಲಿ ಏನು ಮಾಡ್ತೀನಿ, ಆ ವಿಕ್ಸ್ ಡಬ್ಬನೇ ಖಾಲಿ ಆಗಿಬಿಡ್ಬೇಕು. 1 ತಿಂಗಳು 3 ಡಬ್ಬ ತಗೋಸಿ ಮೀನು ಪ್ಲೇಸ್ ಅಲ್ವಾ. ಸೊ ಈಗನ ಗಂಟು ಹಾಕ್ಬೇಡಿ, ಕ್ಲೀನಾಗ ಏನು ಎಣ್ಕೋತೀರ ಎಣ್ಕೊಬಿಡಿ, ಆವಾಗ ಚೆನ್ನಾಗಾಗುತ್ತೆ. ಪಾಪು ಆದಮೇಲೆ ಪಾಪಗೂ ಎಲ್ದಿ ಹಚ್ಕೊಡ್ಬೇಕು. ನಿನ್ನೆ ಅವಳಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದಾದಮೇಲೆ ಎಣ್ಣೆ ಹಚ್ಚಮ್ಮ ಅಂತ ಕೂತ್ಕೊಂಡಿದ್ಲು, ಬಟ್ ಸ್ನಾನ ಮಾಡಿದ್ಲಲ್ವ. ಸೊ ತಲೆಗೆ ಸ್ನಾನ ಮಾಡಿದ್ದಿನ ನಮ್ಮ ಕಡೆ ಎಲ್ಲ ತಲೆಗೆ ಎಣ್ಣೆ ಹಚ್ಚಲ್ಲ. ಸೊ ಅದಕ್ಕೋಸ್ಕರ ಎಣ್ಣೆ ಹಚ್ಚಲ್ಲ, ನಾಳೆ ಹಚ್ಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ದೆ. ಸೊ ಎದ್ದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ, ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಸೇರಿಸಿ ಹಚ್ಚಿಬಿಡ್ತೀನಿ. ಇವಾಗ ಹಚ್ಚಿದ್ರೆ ನಾಳೆ ಮಂಗಳವಾರ ತಲೆಗೆ ಸ್ನಾನ ಮಾಡಬೇಕು. 1 ಡೇ ಬಿಫೋರ್ ಹಚ್ಕೊಂಡ್ರೆ ಸಾಕು. ಓವರ್ ನೈಟೆಲ್ಲ ಎಣ್ಣೆ 1 ಡೇ ಇದ್ದರೆ ಸಾಕು. ದಿನ 2-3 ದಿನ ಎಲ್ಲ ಎಣ್ಣೆ ಇದ್ದರೆ ಏನು ಡ್ಯಾಂಡ್ರಫ್ ಅಗ್ರು ಏನಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಬ್ಬರು ಗಂಟು ಹಾಕ್ತಾರೆ, ನಾನು ಒಂದು ಸಮ್ಟೈಮ್ಸ್ ಗಂಟು ಹಾಕ್ಬಿಡ್ತೀನಿ. ಬಟ್ ಈ ಥರ ಎಣ್ಕೊಳ್ಳೋದು ಬೆಟರ್. ಒಬ್ಬರು ಫೇಸ್ಗೆಲ್ಲ ಕೂಡ ಕೊಬ್ಬರಿ ಎಣ್ಣೆ ಇದೆಲ್ಲ ಹಚ್ತಾರೆ. ನಾನು ಅದೇ ಹಚ್ಬೇಕಂತಲ್ಲ, ಈ ಥರ ಎಣ್ಣೆ ಏನಾದರೂ ಹಚ್ಕೊಂಡ್ರೆ ಈ ಥರ ಅಪ್ಲೈ ಮಾಡ್ತೀನಿ ಅಷ್ಟೇ. ವಿಜುವಲ್ ಹೋಗಿದೆ, ತೋರಿಸ್ತೀನಿ ಹೇಗೆ ಬಂದಿದೆ ಟೊಮೊಟೊ ಬಾತ್ ಅಂತ. ನಿಮ್ಗೆ ಹಚ್ಕೊಡ್ಲಾ? ಎಣ್ಣೆ ಕಾಯಿಸಿ ಸ್ನಾನ ಮಾಡ್ಕೊಳ್ಳಿ, ತಲೆಗೆ ಬಿಸಿ ಕಾಯಿಸಿ ಹರಳೆಣ್ಣೆ. ಇವಾಗ ಎದ್ದು ಬಂದವ್ರು ಇವಾಗ. ನಮಸ್ಕಾರ ಮಾಡಪ್ಪ. ಫೋನ್ ಇಟ್ಕೊಂಡ್ರೆ ಸಾಕು, ವ್ಲಾಗ್ ಮಾಡ್ತಾಳೆ ನಮ್ಮ ಅಮ್ಮ ಅಂತಾಳೆ. ತುಳಸಿ ಕಟ್ಟೆ ತೋರಿಸಿ ನಮ್ಮ ಪಾಪುಂಗೆ. ಕೈ ಮುಗಿಚಿನೋ. ಬಾ. ತಲೆ ನೋಡಿ ನೆನ್ನೆ ಹೆಂಗೆ ಮಾಡಿಸಿದ್ದು ಹೇರ್ ಕಟ್ ಮಾಡಿಸಿದಾಗ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಡೇ ಎಲ್ಲ ಹೋಯ್ತು. ಚಿನ್ನ ಬ್ರಷ್ ಮಾಡೋಗಿ ಚಿನ್ನ ಹೋಗಿ ಬ್ರಷ್ ಮಾಡ್ಕೊಬಾ. ಹಾಲು ಕೊಡ್ತೀನಿ ಬಿಡು. ಇವಾಗ ಏನು ಬೇಡ, 9 ಗಂಟೆ ಆಯಿತು, ನಾಷ್ಟ ಮಾಡೋಂತೆ. ಆಯ್ತು ಕೊಡ್ತೀನಿ ಬಾ, ಎಣ್ಣೆ ಹಚ್ಕೊಡ್ತೀನಿ. ನೆನ್ನೆ ಕೇಳ್ತಿದ್ದೆ ಬಾ. ನಮ್ಮ ಪಾಪುಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದಂದ್ರೆ ಇಷ್ಟ ಅಲ್ಲ ಚಿನ್ನ? ಮಸಾಜ್ ಮಾಡಮ್ಮ. ಹೆಂಗೆ ಹೇಳ್ತೀಯ ಚಿನ್ನ? ಹೆಂಗೆ ಹೇಳ್ತೀಯ ನೀನು? ಮಸಾಜ್ ಮಾಡಮ್ಮ. ನೋಡ್ಕೊ ಹೆಂಗೆ ಕಾಣಿಸ್ತಾ ಇದೆಯಾ? ನೋಡ್ಕೊ ಹೆಂಗೆ ಕಾಣಿಸ್ತಿದ್ಯಾ? ರಬ್ಬರ್ ಎಲ್ಲಿಟ್ಟೆ? ಎಲ್ಲಿಟ್ಟೆ ಕೇಳು. ಪಪ್ಪ ರಬ್ಬರ್ ಕೊಡಿ. ಕೊಡಿ ಪಪ್ಪ, ಕೊಡಿ ಪಪ್ಪ. ಕೊಟ್ಬಿಡಿ.
ಎಲ್ಲೈತೆ ಅಲ್ಲಿ ಅಯ್ಯ ಕೊಡಿ, ರಬ್ಬರ್ ಕೊಡ್ರಿ. ಡ್ರಾಯರ್ ಎಲ್ಲ ಐತೆ ನೋಡಿ. ಮಸಾಜ್ ಮಾಡ್ತೀನಿ ನೋಡಮ್ಮ. ಚಿನ್ನು, ನೆಕ್ಸ್ಟ್ ಟೈಮಿಂದ ನಿಂಗೆ ಹೇರ್ ಕಟ್ ಮಾಡ್ಸಲ್ಲ. ಕೂದಲಿದ್ದಾಗ ಚೆನ್ನಾಗಿ ಕಾಣಿಸ್ತೀವಿ ಮುಚ್ಚಿನ ನೀನು. ಮತ್ತೆ ಮಾಡಿಸ್ತೀನಿ ಬಿಡು, ಮಾಡಿಸ್ತೀನಿ. ಒಂದು ಕೊಡಿ ಸಾಕು. ಅಮ್ಮ 2 4 5 9 30 ಕಲವ. 1 2 4 9 30 ಎಲ್ಲ ಕೊಡ್ತೀನಿ. ನನಗೆ ಇದಕ್ಕೆ ರಬ್ಬರ್ ಕೊಡ್ತು ನೋಡ್ರಿ. ಎಷ್ಟು ಚೆನ್ನಾಗಿ ಎಲ್ಲ ಸೇರಿಸಿ ರಬ್ಬರ್ ಹಾಕೋದಾಗಿತ್ತು. ಅಲ್ಲೊಂದು ಚೂರು ಕಳ್ಕೊತಿದ್ದೆ, ಇಲ್ಲೊಂದು ಚೂರು ಕಳ್ಕೊತಿದ್ದೆ. ಯಾಕೆ? ನಿನಗೆ ಯಾಕೆ? ನಿಂಗೆ ಪಪ್ಪಂಗೆ ಪಪ್ಪಂಗೆ ಜುಟ್ಟಾಗ್ತೀವಾ? ಕೊಡು ಪಾಪ. ಹೆಂಗೆ ಕಾಣ್ತಾ ಇದ್ದೀನಿ ನೋಡಿ. ಹೆಂಗೆ ಕಾಣ್ತಾ ಇದ್ದೀನಿ ಪಾಪ? ಚೆನ್ನಾಯ್ತು ಅಮ್ಮ. ಪಾಪ ಇವಾಗ ಚೆನ್ನಾಯ್ತಾ? ಬಿಫೋರ್ ಕಟಿಂಗ್ ಚೆನ್ನಾಗಿತ್ತು. ಬ್ಯೂಟಿಫುಲ್. ಈ ಕಡೆ ನೋಕಲ್ಲ, ಎಲ್ಲ ಆ ಕಡೆ ಒಂಚೂರು ಈ ಕಡೆ ಒಂಚೂರು ಎಲ್ಲ ಬಿಟ್ಕೊತದೆ. ಇದಳು ನೋಡು ಹೆಂಗೆ ಕಾಣ್ತಿದ್ಯಾ? ಗುಡ್ ಮಾರ್ನಿಂಗ್ ಹೇಳು. ಹಾಂ ಏನು ಏನು ಎದಳು ಹೇಳು. ಗುಡ್ ಮಾರ್ನಿಂಗ್ ಹೇಳು ಚಿನ್ನ. ಹಾಂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಏನ ಏನು ಸಿಗಾಕೊಂಡಿಲ್ಲ. ಹಾಂ ಮಣ್ಣು ಅಲ್ಲೊಳಗೆ ಮಣ್ಣು ಸಿಗಾಕೊಂಬಿಟ್ಟೈತಂತೆ ಅಲ್ಲೊಳಗೆ. ಸರಿ. ಯಾಕೆ ಮಣ್ಣು ತಿನ್ನಕ್ಕೆ ಹೋಗಿದ್ದಾ? ಎಲ್ಲೋಗಿದ್ದೆ ನನಗೇನು ಗೊತ್ತು. ರೂಮಲ್ಲಿ ಮಣ್ಣು ಆಯ್ತಾ? ಮತ್ತೆ ಸರಿ ಅಲ್ಲೋಗು, ಬ್ರಷ್ ಮಾಡ್ಕೊಬರೋಗ್ರಿ. ಬನ್ನಿ ಇವಾಗ ಟೊಮೊಟೊ ಬಾತ್ ಹೇಗಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಟೊಮೊಟೊ ಬಾತು ಮಸಾಲ ಇಂಗ್ರೀಡಿಯೆಂಟ್ಸ್ ಏನು ಮಿಕ್ಸ್ ಮಾಡೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿ ಮಿಕ್ಸಪ್ ಆಗಿದೆ. ಯಾಕೆ ಅಂತ ಅಂದರೆ ನೀವು ನೀರು ಮಳಬೇಕಾದ್ರೆ ಅಕ್ಕಿ ಹಾಕಿದ್ರೆ ಎಲ್ಲ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಇನ್ನೂ ಉದುದ್ರಾಗಬೇಕು ಅಂತಂದರೆ ಸ್ವಲ್ಪ ನೀರನ್ನ ಕಮ್ಮಿ ಇಟ್ಕೊಳ್ಳಿ. ಪಾಪು ತಿನ್ನೋದ್ರಿಂದ ಗಂಟ್ಲು ಇಟ್ಕೊಳ್ಳುತ್ತೆ, ಆ ಥರ ತಿನ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನಾನು ನೀರು ಇಟ್ಟಿರ್ತೀನಿ. ಬಿಕಾಸ್ ಪಾಪುಗೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಆದರೂ ಮೆತ್ತಗಿರ್ಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಇಟ್ಟಿರ್ತೀನಿ. ಈಗ ನೋಡ್ತಿರ್ಬೋದು ನೀವೇ, ಮಿಕ್ಸ್ ಮಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಾಗಿದೆ ಟೊಮೊಟೊ ಬಾತು. ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಪ್ರದೀಪ್ ಅವ್ರಿಗೆ ಟಿಫನ್ ಟೈಮ್ ಆಯಿತು, 9:30 10 o'clock ಏನೋ ಆಗಿರಬೇಕು ಮೇ ಬಿ. ಸೊ ಇವ್ರಿಗೆ ಹಾಕ್ಕೊಟ್ಬಿಟ್ಟು ಪಾಪುಗೆಲ್ಲ ಬ್ರಷ್ ಮಾಡಿಸಿ ಮುಖ ಎಲ್ಲ ತೊಳೆಸಿ ತಿನ್ನಿಸಿ ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ. ಬನ್ನಿ ಪ್ರದೀಪ್ ಅವ್ರಿಗೆ ಟಿಫನ್ ಕೊಟ್ಬಿಟ್ಟು ಬರೋಣ. ಅವರು ಕೇಳ್ತಿದ್ದೆ ಹೇಗೆ ಬಂದಿದೆ ಟೊಮೊಟೊ ಬಾತ್ ಅಂತ. ಅವ್ರಿಗೆ ಅವ್ರನ್ನ ವೀಡಿಯೋದಲ್ಲಿ ತೋರ್ಸೋಕೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಅವ್ರನ್ನ ತೋರಿಸಲ್ಲ. ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಇವಾಗ ಪಾಪುಗೆಲ್ಲ ರೆಡಿ ಮಾಡಬೇಕು. ಫ್ರೆಶ್ ಅಪ್ ಎಲ್ಲ ಆದ್ವಿ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಪಾಪುಗೆಲ್ಲ ಸ್ನಾನ ಮಾಡಿಸಿ ಇವಾಗ ತುಳಸಿ ಕಟ್ಟೆಗೆ ತುಂಬ ದಿನ ಆಗಿತ್ತು ಸಗಣಿ ಎಲ್ಲ ಹಾಕಿ. ಸೊ ಅದಕ್ಕೋಸ್ಕರ ಸಗಣಿ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸಗಣಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಗಿಡ ಅಂತ. ಸೊ ಅದಕ್ಕೆ ಸಗಣಿ ತೊಗೊಬರೋಕ್ಕೆ ಹೋಗ್ತಾ ಇದ್ದೀವಿ. ಪಾಪು ಇಲ್ಲ ಎತ್ಕೊಳ್ಳಿ, ಇಲ್ಲಿ ಹಾಕ್ಬಿಟ್ಟು ಕೇಳ್ತೀನಿ ಎತ್ಕೊಳ್ಳಿ. ನಿಲ್ಲಿಸ್ಬಿಡಿ ಕೆಳಗಡೆ. ಕೇಳ್ಬಿಟ್ಟು ಎತ್ಕೊಳ್ಳಿ. ಯಾಕಪ್ಪು ಏನು ಮಾಡಲ್ಲ, ಅದು ಸುಮ್ಮನೆ ಕಿವಿ ಹಿಂಗೆ ಅಳ್ಳಾಡ್ಸ್ತೈತೆ ಅಷ್ಟೇ. ಬಾ, ಅದೇನು ಮಾಡಲ್ಲ ನೋಡಿನಿ, ಏನು ಮಾಡಲ್ಲ. ಬಾ ಕೇಳಿ, ಹಸಿ ಸಗಣಿ ಎತ್ಕೋಬಾರ್ದಾ? ಮತ್ತೇನು ಮಾಡೋದು? ಏನಾಗ ಎಲ್ಲಿ ಇಟ್ಕೊಳ್ಳ? ಇದರಲ್ಲಿ ಇದ್ರೆ ಏನಾಗಲ್ಲ, ಗಿಡ ಹಾಳಾಗಲ್ವಾ? ಕೆಳಗಡೆ ಒಣಗಿರೋದೈತೆ ನೋಡಿ. ಸಾಕಾ? ಸಾಕು, ಇನ್ನಿಷ್ಟು ಬೇಕು ಅಂತ ಅದು ಸಾಕು. ಹಿಂಗೆ ಹಸು ಇಡ್ತಾ ಇರ್ತಲ್ಲ, ಆವಾಗ ಹಿಡ್ಕೊಡ್ಬೇಕು. ಆಗಲೇ ಹೋಗಿದ್ವಿ. ಸಾಕು ಬಿಡಿ, ಓನ ಇದ್ದೇ ಹೋಯ್ತು. ಹಿಂಗೆ ಕ್ಲೀನಾಗಿ ಎತ್ಕೊಳ್ಳಿ. ಅದು ಸಿಗಲ್ಲ ಕಣೆ ಕೈಗೆ. ಅಂಬಾ ಇದು ಬಿಡಿ, ಸಾಕು ಸಾಕು ಬಿಡಿ. ಮುದ್ದು ತೊಗೊಂಡಿದ್ದೀವಿ ಇಷ್ಟು. ಇಲ್ಲೇ ತೊಳ್ಕೊಳ್ಳಿ. ಓಕೆ.
ಓಕೆ, ಇದೊಂದು ಪುಟಾಣಿ ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಲವ್ ಯು ಆಲ್. ಹಸಿದಾಕ್ಬಾರ್ದು, ಹ್ಞೂ ಹಸಿದಾಕ್ಬಾರ್ದು, ಮತ್ತೆ ಒಣಗಿರೋದು ಹೊತ್ತು